ಚಕ್ಕ 9 ಅವ್ರು ಹಂಗೆ ಅಂತ ಹೇಳ್ತಾರೆ. ಅವ್ರು ಇವ್ರ ಜೊತೆ ಬಂದಾಗ ಗುಡಿಸಲಲ್ಲಿ ಇರ್ಬೇಕು ಅನ್ನೋದು ಇಲ್ಲ ಸರ್. ಪ್ರಮೋಷನ್ ಪದ್ಮಶ್ರೀ ಇಟ್ಕೊಳ್ಳೋದಕ್ಕೆ ಒಂದು ನೆಲೆ ರೋಡಲ್ಲಿ ಚಕ್ಕ ಅನ್ನಲ್ಲ. ಸುಮ್ಮನೆ ಅವರು ಈ ಥರ ಸಿನಿಮಾಗೆ ಥಿಯೇಟ್ರ್ಗಳು ಸಿಗ್ತಲ್ಲ, ಅದ್ರ ಬಗ್ಗೆ ನೀವೇ ಹೇಳಿ ಸರ್. ಆ್ಯಕ್ಚುಲಿ ನಾವು ಮನೆ ಬಿಟ್ಟು ನಾವು ಒಂದು 60-70 ದಿನ ಆಯಿತು. ಪ್ರತಿಯೊಂದು ಕಾಲೇಜು, ಪ್ರತಿಯೊಂದು ಜನ ಆಲ್ಮೋಸ್ಟು 3.5 ಲಕ್ಷ 4 ಲಕ್ಷ ಜನ ಮೀಟಪ್ ಆಗಿದ್ದೀವಿ. ನಾನಷ್ಟೇ ಅಲ್ಲ, ನಮ್ಮ ಟೀಮಲ್ಲಿರೋ ಪ್ರತಿಯೊಬ್ಬರು ಅಮ್ಮಗೆ ಸ್ಟೇಜ್ ಆಗಿದ್ರು ಕೂಡ ಎಲ್ಲ ಕಾಲೇಜ್ಗೂ ಬಂದಿದ್ದಾರೆ. ಅಷ್ಟು ಜನ ಮೀಟಪ್ ಆಗಿರೋ ಕಾರಣ ಪ್ರತಿಯೊಬ್ಬರಿಗೂ ನಾನು ತಲುಪಿಸ್ಬೇಕು ಅಂತ ಜನ ಇವಾಗೂ ಮೆಸೇಜ್ಗಳಾಗ್ತದೆ. ನಮ್ಮ ಏರಿಯಾಗೆ ಬಂದಿಲ್ಲ, ನಮ್ಮ ಏರಿಯಾಗೆ ಬಂದಿಲ್ಲ, ನಮ್ಮ ಡಿಸ್ಟ್ರಿಕ್ಗೆ ಬಂದಿಲ್ಲ ಅಂತ. ಬಿಕಾಸ್ ಥಿಯೇಟ್ರೇ ಸಿಗ್ತಾ ಇಲ್ಲ. ನಾವು ಮೊಬೈಲ್ ಸ್ವಿಚ್ ಆಫ್ ಮಾಡಿಟ್ಟಿದ್ದೀವಿ. ಉತ್ತರ ಕೊಡೋಕ್ಕೆ ಒಂದು 50-60 ಕಾಲ್ಸ್ಗಳು ಬಂದಿದೆ ಸರ್. ಆ್ಯಕ್ಚುಲಿ ನಾನು ತೋರಿಸ್ಬಿಡ್ತೀನಿ, ಯಾರು ಮಾಡೋಕ್ಕಾಗಲ್ಲ. 100-200 ಕಾಲ್ಸ್ಗಳು ಬರ್ತಾ ಇದೆ. ಬಿಕಾಸ್ ನಮಗೆ ಸಿಗ್ತಾ ಇರೋದಿಲ್ಲ. ನಾನು ಯಾವುದೇ ರೀತಿ ಬಿಲ್ಡಪ್ ತಗೋಬೇಕು ಅಂತ ಧನುಷ್ ಶೆಟ್ಟಿನ ಯಾವುದೇ ರೀತಿ ನಾನು ವಿಲನ್ ಬಿಲ್ಡಪ್ ತಗೋಬೇಕು ಅನ್ನೋದು ಯಾವುದೂ ಇಲ್ಲ. ಇಲ್ಲಿ ಫುಲ್ಲು ಮೂವಿ ಅನ್ನೋದು ಇವ್ರ ಕಂಟೆಂಟು. ಇವರ ಕಂಟೆಂಟ್ ಮೂವಿಗೆ ನಾವು ಸಾಥಾಗಿ ನಿಂತಿದ್ದೀವಿ. ನಾವೇ ಆಗಲಿ, ಅಣ್ಣನೇ ಆಗಲಿ, ಇಲ್ಲಿ ನಾವು ಯಾವುದೇ ರೀತಿ ದೊಡ್ಡ ಥರ ನೇಮ್ ಮಾಡಬೇಕು, ನಮ್ಮ ನೇಮ್ನ, ನಮ್ಮ ಬಿಲ್ಡಪ್ನ ನಾವು ಹೈಪ್ ಮಾಡಬೇಕಂತ ಇಲ್ಲ. ಇವ್ರ ಕಂಟೆಂಟ್ಗೆ ನಾವು ಜೊತೆಯಾಗಿರಬೇಕು ಅನ್ನೋದಕ್ಕೋಸ್ಕರ ನಾವು ಬಂದಿರೋದು. ದಯವಿಟ್ಟು ಹುಡುಗಿದು ಪ್ರತಿಯೊಬ್ಬರು ಮೂವಿಗಳು, ಬಿಲ್ಡಪ್ ಕೋಸಿನ್ಗಳು, ಪ್ರತಿಯೊಂದು ಮೂವಿಗಳು ನಾವು ನಡೆಯುತ್ತೆ, ನಾನು ನೋಡ್ತಿದ್ದೀವಿ. ಬಟ್ ಇಂಥವರ ಮೂವಿಗೆ ನೀವು ಸಾಥ್ ಕೊಡ್ತು ಅಂತಂದರೆ ಆ ದೇವ್ರಿಗೆ ಸಾಥ್ ಕೊಟ್ಟಂಗೆ. ಬಿಕಾಸ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಿದೆ ಅದಕ್ಕೆ ನಿಮ್ಮ ಹತ್ರ ಆನ್ಸರ್ ಇತ್ತು ಅಂದರೆ ರೋಡಲ್ಲಿ ಚಕ್ಕ ಅನ್ನಲ್ಲ, ನೀವೆಲ್ಲರೂ ಅಕ್ಕ ಅಂತ ಮಾತಾಡ್ತಿರೋದು ನಾನು ಯಾವಾಗಲೂ ಮನಸ್ಸು ಮಟ್ಕೊಂಡು ಹೇಳ್ತೀನಿ. ಆದಷ್ಟು ಇವ್ರ ಮೂವಿಗೆ ಸಪೋರ್ಟ್ ಮಾಡಿ, ಥಿಯೇಟ್ರ್ಗಳನ್ನ ದಯವಿಟ್ಟು ಕೊಡಿ. ಯಾಕಂತಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಸರ್, ನಮ್ಮದು ಇನ್ನೂ ಫ್ಯೂಚರ್ ಇದೆ ಸರ್, ಮಾಡ್ತೀನಿ ಸರ್. ಅಮ್ಮ ಸರ್ ಈ ಏಜಲ್ಲಿ ನಿಂತ್ಕೊಂಡು ಗುಡಿಸ್ಲಲ್ಲಿ ಮಲ್ಕೊಂಡು ನೈಟ್ 1 ಗಂಟೆ 2 ಗಂಟೆಗೆ ಮನೆಯಲ್ಲೆಲ್ಲ ಇವರೆಲ್ಲರೂ ಮಲಗಿದ್ದಾರೆ ಸರ್. ಮನೆಯಿಂದ ಆಚೆ ತಳ್ಳಿದ್ದಾರೆ, ಬೀದಿಲಿ ಮಲಗಿದ್ದಾರೆ. ಕಣ್ಣಾರೆ ನಾವು ನೋಡಿರೋದಕ್ಕೆ ಹೇಳ್ತಿರೋದು. ಯಾವುದೂ ಇಲ್ಲ. ಶಾನ್ಭೋಗ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಟೆಂಪಲ್ ಮುಂದೆ ಮಲ್ಕೊಂಡಿದ್ದಾರೆ. ಮನೆಯಿಂದ ನೈಟ್ 12 ಗಂಟೆಗೆ ನೀವೆಲ್ಲ ಚಕ್ಕಗಳು 9ಗಳು ಅವರು ಈ ಥರ ಆದಾಗಿಂದ ಮಂಜಮ್ಮ ಅವರು ಈ ಥರ ಆದಾಗಿಂದನೂ ಸಮುದಾಯಕ್ಕೆ ಏನಾದರೂ ಮಾಡಬೇಕು, ಒಂದು ನ್ಯಾಯ ದೊರಕಿಸ್ಬೇಕು ಅನ್ನೋ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಸಲ ನನ್ನ ಹತ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ನಾವು ನಾರ್ಮಲ್ ಆಗಿದ್ದಾಗ, ಪ್ರೈವೇಸಿ ಆಗಿದ್ದಾಗ ಅಮ್ಮ ನಾನು ಹೇಳ್ತಾರೆ, ಅಶೋಕ್ ನಾನು ಏನಾರ ಸತ್ತೋಗ್ಬಿಟ್ರೆ ನಾಳೆ ಏನು ಗತಿ, ಇನ್ನು ಯಾರು ಓಡಾಡ್ತಾರೆ, ಮುಂದಿನ ಪೀಳಿಗೆಗೆ ಯಾರಿದ್ದಾರೆ, ಏನಾದರೂ ನಾನು ಬದುಕಿರೋವಾಗೆ ನಾನು ಏನಾದರೂ ಮಾಡಬೇಕು ಈ ಸಮುದಾಯಕ್ಕೋಸ್ಕರ ಅಂದ್ಬಿಟ್ಟು ಇವತ್ತವರೆಗೂ ಒದ್ದಾಡ್ತಾ ಇದ್ದಾರೆ. ಪದ್ಮಶ್ರೀ ಕೊಟ್ಬಿಟ್ರು ಸರ್, ಪದ್ಮಶ್ರೀ ಕೊಟ್ಟರು. ಆ ಪದ್ಮಶ್ರೀ ಇಟ್ಕೊಳ್ಳೋದಕ್ಕೆ ಒಂದು ನೆಲೆ ಕೊಟ್ಟಿಲ್ಲ ಸರ್. ಅವ್ರಿಗೆ ಎಲ್ಲಿಡಬೇಕು, ಅದನ್ನು ಬೀದಿಲಿ ಇಡಬೇಕಾ? ನಿಜವಾಗೂ ಸರ್. ಆ್ಯಕ್ಚುಲಿ ಮೂವಿನ ಯಾವ್ದಾದ್ರು ಮೂವಿಲಿ ನೀವೇ ಯೋಚನೆ ಮಾಡಿ, 300 ಜನ ಮಂಗಳಮುಖಿನ ಸರ್, 10 ಜನ 20 ಜನನ ನೀವು ಒಟ್ಟಿಗೆ ನೋಡೋದೇ ದೊಡ್ಡದು ಸರ್. 300 ಜನನ ನಾವು ಸೇರಿಸಿದ್ದೀವಿ, ಎಲ್ಲರನ್ನೂ ಮೀಟ್ ಆಗಿದ್ದೀವಿ ಸರ್. ಚಕ್ಕ 9 ಅವ್ರು ಹಂಗೆ ಅಂತ ಹೇಳ್ತಾರೆ. ಅವ್ರ ಹತ್ರ ವರ್ಕ್ ಮಾಡಿದ್ದೀನಿ ಸರ್. ಒಬ್ಬರಲ್ಲ 100 ಜನ 200 ಜೊತೆ ವರ್ಕ್ ಮಾಡಿದ್ದೀನಿ. ಪ್ರತಿಯೊಬ್ಬರು ನನ್ನ ತಮ್ಮನ ಥರ ನೋಡ್ಕೊಂಡಿದ್ದಾರೆ ಸರ್. ತರಕಾರಿ ಊಟಕ್ಕೆ ಪ್ರಾಬ್ಲಮ್ ಇತ್ತು ಅಂತಂದಾಗ ಇವ್ರು ಕಲೆಕ್ಷನ್ ಮಾಡಿರೋ ದುಡ್ಡಲ್ಲಿ ತರಕಾರಿ ತಗೊಂಡು ಊಟ ಹಾಕಿದ್ದಾರೆ ಸರ್. ಒಬ್ಬಿವರಲ್ಲ ಸರ್, ಪ್ರತಿಯೊಬ್ಬರು ಅಷ್ಟೇ. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿದ್ದೀನಿ, ಇಂಥವರ ಮೂವಿಗೆ ಬಂದು ನೋಡಿ. ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಿದೆ ಸರ್, ಅದೇ ನಿಮ್ಮ ಜನಗಳಿಗೆ, ಪ್ರತಿಯೊಬ್ಬ ಜನಕ್ಕೆ, ಹುಡುಗನಿಗೆ ಆಗಲಿ ಹುಡುಗಿಗೆ ಆಗಲಿ, ಯಾರು ಇದು ನೋಡ್ತಿದ್ದಾರೆ ಪ್ರತಿಯೊಬ್ಬರು ಕೇಳೋದು ಸರ್ ಅಷ್ಟೇ. ಕ್ಲೈಮ್ಯಾಕ್ಸಲ್ಲಿ ನಿಮ್ಗೆ ಏನಿರುತ್ತಲ್ಲ ಅದಕ್ಕೆ ನೀವು ಆನ್ಸರ್ ಕೊಡಿ, ಆವಾಗಲೇ ಗೊತ್ತಾಗ್ಬಿಡುತ್ತೆ ಅವ್ರ ಲೈಫ್ ಏನು ಅಂತ. ಮಂಗಳಮುಖಿಯರು ಏನು ದೇವರು ಅಂತ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ದೇವಸ್ಥಾನಕ್ಕಲ್ಲ ಸರ್. ನನ್ನ ಟೀಮಲ್ಲಿ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ದೇವತೆಗಳು ಸರ್. ಬನ್ನಿ, ನಾನು ತೋರಿಸ್ತೀನಿ. ಈ ಸಿನಿಮಾ ನೋಡಿ ಗೊತ್ತಾಗುತ್ತೆ ನಿಮಗೆ. ಎಲ್ಲ ಕೆಟ್ಟವರು ಅನ್ನೋದು ಪಾಯಿಂಟ್ ಔಟ್ ಮಾಡ್ತಿರಲ್ಲ. ನನ್ನ ಟೀಮಲ್ಲಿ ಒಬ್ಬೊಬ್ಬರು ತೃತೀಯ ಲಿಂಗಿಗಳನ್ನು ಎಲ್ಲ ದೇವ್ರ ಸಮಾನ. ಅವರು ಒಂದು ನನಗೂ ಅಷ್ಟೇ ಅಕ್ಕ ತಂಗಿ ಅನ್ನೋ ಪ್ರೀತಿ, ಆ ತಾಯಿ ಅನ್ನೋ ಪ್ರೀತಿ ಎಲ್ಲನೂ ಸಿಗ್ಬಿಡ್ತು ನನಗೆ. ಈ ಪ್ರೀತಿ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ದಯವಿಟ್ಟು ಈ ಸಿನಿಮಾ ಮುಖಾಂತರ ನಮಗೆ ದುಡ್ಡು ಎಲ್ಲ ಬೇಡ ಸರ್. ನಾವು ಕಷ್ಟಪಟ್ಟು ದುಡ್ದು ತಿಂತೀವಿ, ಕೈಕಾಲಿದೆ ನಮಗೆ, ದೇವ್ರು ಕೊಟ್ಟಿದ್ದಾನೆ. ಅವ್ರಿಗೆ ಯಾವುದೇ ರೀತಿ ದುಡಿಯೋದಕ್ಕೆ ಆಪ್ಷನ್ ಇಲ್ಲ. ಸೊ ಸಮಾಜ ಈ ಸಿನಿಮಾ ನೋಡಿ ಮುಖಾಂತರ ಅವ್ರಿಗೆ ಅವಕಾಶಗಳು ಕೊಡಬೇಕು, ಅವ್ರಿಗೊಂದು ಬೆಲೆ ಸಿಗಬೇಕು, ಅವ್ರಿಗೊಂದು ಗೌರವ ಸಿಗಬೇಕು. ಅವ್ರ ಮನೇಲಿ ಅವ್ರ ತಂದೆ ತಾಯಿಗಳ ಜೊತೆ ಬದುಕಬೇಕು. ಅವ್ರ ಸಹೋದರಗಳ ಜೊತೆಗೆ ನಾವೆಲ್ಲ ಒಟ್ಟಿಗೆ ಖುಷಿಯಾಗಿ ಹಂಚ್ಕೊತೀವೋ ಆ ಥರ ಅವರು ಜೀವನ ಸಾಗಿಸಬೇಕು ಅಂತ ನಾನು ಈ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ. ದುಡ್ಡು ಅಂತ ಹೇಳ್ತಾರೆ. ಓಪನ್ ಆಗಿರ್ತೀನಿ ಸರ್. ನಂಗೆ ಮಿಲಿಯನ್ ಅಷ್ಟೇ ಫಾಲೋವರ್ಸ್ ಇದ್ದಾರೆ. ಪ್ರತಿಯೊಬ್ಬರು ನಂಗೆ ಗೊತ್ತಿರುತ್ತೆ. ನನಗೆ ಆ್ಯಕ್ಚುಲಿ ನಾನು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ಕೊಂತ ನಾನು ಆರಾಮಾಗಿರ್ತೀನಿ ಸರ್. ರಾಜನ್ ಥರ ಇರ್ತೀನಿ. ಇವ್ರ ಜೊತೆ ಬಂದಾಗ ಗುಡಿಸಲಲ್ಲಿ ಇರಬೇಕು ಅನ್ನೋದು ಇಲ್ಲ ಸರ್. ಪ್ರಮೋಷನ್ ಬ್ರ್ಯಾಂಡ್ಗಳು ದಿನಕ್ಕೆ ಒಂದು 50-60 ಬ್ರ್ಯಾಂಡ್ಗಳು ಇರುತ್ತೆ ಸರ್. ಪ್ರಮೋಷನ್ ಮಾಡ್ಕೊತೀನಿ. ಈ ಮೂವಿಗೆ ಸರ್ ತುಂಬ ಕಷ್ಟಪಟ್ಟಿದ್ದಾರೆ. ಮನೆಯೆಲ್ಲ ಮಾಡ್ಕೊಂಡು ₹1 ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. ಇವರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅಮ್ಮನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಎಲ್ಲರ ಟೀಮ್ ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಲ್ಲಿ ಮಾಡಿದ್ದು ಒಂದು ಸಂದೇಶ ಜನಕ್ಕೆ ಕೊಡಬೇಕು ಅಂತ. ಇಷ್ಟೆಲ್ಲ ನಮ್ಮ ಪ್ರಮೋಷನ್ ಸರ್, ನಾನು ಸ್ಟೋರಿ ಮಾಡಿ ಎಷ್ಟೋ ದುಡ್ಡು ಚಾರ್ಜ್ ಮಾಡ್ಬಿಡ್ತೀನಿ ಸರ್. ದುಡ್ಡು ಮಾಡ್ಬೇಕಂದ್ರೆ ಬೇಜಾರು ಮಾಡ್ಬಿಡ್ತೀನಿ. ಇಲ್ಲಿ ಕೊಡ್ತಾ ಇರೋದು ಒಂದು ಕಂಟೆಂಟ್ನ ದಯವಿಟ್ಟು ಜನ ಸ್ವೀಕಾರ ಮಾಡಿ. ಕಂಟೆಂಟ್ನ ನೀವು ಇದು ಮಾಡಿ, ನೀವು ಅಕ್ಸೆಪ್ಟ್ ಮಾಡಿ. ಕಂಟೆಂಟ್ ಅಕ್ಸೆಪ್ಟ್ ಮಾಡ್ತು ಅಂದರೆ ಲಾಸ್ಟ್ ಕ್ಲೈಮ್ಯಾಕ್ಸನ್ನು ಅಕ್ಸೆಪ್ಟ್ ಮಾಡ್ತು ಅಂದರೆ ನೀವ್ರನ್ನ ಅಕ್ಕ ಅಂತ ದೇವರನ್ನೇ ಕೂಗ್ತೀರಿ. ಇದೊಂದನೇ ಸರ್ ಹೇಳ್ತಾ ಇರೋದು. ಇವರ ಲೈಫ್ ಸ್ಟೋರಿನ, ಇವ್ರ ನೋವುಗಳನ್ನ ನೀವು ನೋಡಿ ಜೊತೆಗೆ ನಿಂತ್ಕೊಂತು ಅಂತಂದರೆ ಅಷ್ಟು ಸಾಕ್ತಾರೆ. ಬೇರೆ ಇನ್ನೇನು ಕೇಳ್ತಿಲ್ಲ. ದಯವಿಟ್ಟು ಥಿಯೇಟ್ರ್ಗಳ ವ್ಯವಸ್ಥೆ ಮಾಡಿಕೊಡಿ. ಆ್ಯಂಡ್ ಇದರ ಕೈಗಳಿಗೆ ದಯವಿಟ್ಟು ಕೈ ಜೋಡಿಸಿ ಅಂತ ಕೇಳ್ಕೊತಿದ್ದಾರೆ. ಯಾಕಂತಂದರೆ ಎಲ್ಲರೂ ಬರೀ ಕಲೆಕ್ಷನಲ್ಲೇ ದುಡ್ಡು ಮಾಡಬೇಕನ್ನೋ ಥರ ಬೇಡ. ಇವ್ರ ಕಲೆಗಳಿಗೆ ಸ್ವಲ್ಪ ಬೆಲೆ ಕೊಟ್ಟರೆ ನೆಕ್ಸ್ಟ್ ಅವ್ರು ಒಂದು ಸ್ಟೆಪ್ಗಳಿಗೆ ಹೋಗ್ತಾರೆ. ಅವರು ಬಿಸ್ನೆಸ್ ಮಾಡ್ತಾರೆ. ಅವರು ಕೂಡ ಒಂದು ಕಂಟೆಂಟ್ ಕ್ರಿಯೇಟರ್ಗಳಾಗ್ತಾರೆ, ಆ್ಯಕ್ಟರ್ಸ್ಗಳಾಗ್ತಾರೆ ಸರ್. ಎಲ್ಲ ಅಣ್ಣ ಹೇಳ್ದಂಗೆ ನೆಕ್ಸ್ಟ್ ಈ ಮೂವಿಯಿಂದ ಅವಾರ್ಡ್ನ 100% ಮಂಗಳಮುಖಿ ಹೋಗಿ ಸ್ಟೇಜ್ ಮೇಲೆ ತಗೋತಾರೆ ಸರ್. ಅದಕ್ಕೊಂದು ಖುಷಿ ಇದೆ ಸರ್. ನನಗೆ 100% ಖುಷಿ ಇದೆ ಸರ್.